ಎಲ್ರಿಗೂ ನಮಸ್ಕಾರ. ಬಿಲಿಯನರ್ಸ್ ಗ್ರೂಪ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದ್ರೆ ಎಫಿಸಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಎಫಿಸಿ ಅಂದ್ರೆ ನಿಮಗೆ ಪ್ರೈಸ್ ಆಕ್ಷನ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರೊಸೆಸ್. ಸೊ ಎಫಿಸಿ ಏಂತ ಕ್ರಿಯೇಟ್ ಆಗುತ್ತೆ, ಯಾವ ಟೈಮಲ್ಲಿ ಕ್ರಿಯೇಟ್ ಆಗುತ್ತೆ, ಹಾಗೆ ಯಾವುದು ವ್ಯಾಲಿಡ್ ಎಫಿಸಿ ಮತ್ತೆ ಎಫಿಸಿಲಿ ಎಷ್ಟು ಸ್ಟೆಪ್ಸ್ಗಳಿದೆ. ಅಂದ್ರೆ ಒಂದು ಎಫಿಸಿ ಕ್ರಿಯೇಟ್ ಆಗಬೇಕು ಅಂದ್ರೆ ಯಾವ ಒಂದು ಕ್ಯಾಂಡಲ್ಸು ಫಾರ್ಮ್ ಆಗಿರಬೇಕು, ಹಾಗೆ ಯಾವುದನ್ನ ನಾವು ಸ್ಟಾಪ್ ಲಾಸ್ ಆಗಿ ಇಟ್ಕೋಬೇಕು. ಸೊ ಇದೆಲ್ಲ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಯಾವುದೇ ಒಂದು ಬುಲ್ಲಿಶ್ ಎಫಿಸಿ ಆಗಲಿ ಬೇರಿಶ್ ಎಫಿಸಿ ಆಗಲಿ, ಬುಲ್ಲಿಶ್ ಎಫಿಸಿ ಅಂದ್ರೆ ನಿಮಗೆ ಒಂದು ಬೈ ಸೈಡ್ ಅಂದ್ರೆ ಮಾರ್ಕೆಟ್ ಯಾವಾಗ ಒಂದು ಅಪ್ ಟ್ರೆಂಡ್ ಅಲ್ಲಿ ಇರುತ್ತೋ ಅವಾಗ ಕ್ರಿಯೇಟ್ ಆಗಿರುವಂತಹ ಒಂದು ಎಫಿಸಿಯನ್ನ ನಾವು ಬುಲ್ಲಿಶ್ ಎಫಿಸಿ ಅಂತೀವಿ. ಮಾರ್ಕೆಟ್ ಯಾವಾಗ ಒಂದು ಡೌನ್ ಟ್ರೆಂಡ್ ಅಲ್ಲಿ ಟ್ರಾವೆಲ್ ಆಗ್ತಾ ಇರುತ್ತೆ ಅವಾಗ ಕ್ರಿಯೇಟ್ ಆಗಿರುವಂತಹ ಒಂದು ಎಫಿಸಿನ ನಾವು ಬೇರಿಶ್ ಎಫಿಸಿ ಅಂತ ಕರಿತೀವಿ. ಫಸ್ಟ್ ಆಫ್ ಆಲ್, ಒಂದು ಎಫಿಸಿ ಕ್ರಿಯೇಟ್ ಆಗಬೇಕು ಅಂದ್ರೆ ನಮಗೆ 3 ಕ್ಯಾಂಡಲ್ಸ್ ಅವಶ್ಯಕತೆ ಇದೆ. 3 ಕ್ಯಾಂಡಲ್ ಫಾರ್ಮ್ ಆಗಬೇಕು. ಆ ಒಂದು 3 ಕ್ಯಾಂಡಲ್ಸ್ ಏನಿರುತ್ತೆ ಆ ಕ್ಯಾಂಡಲ್ಸ್ ಗ್ಯಾಪ್ ಅಲ್ಲಿ ಕ್ರಿಯೇಟ್ ಆಗುವಂತಹ ಒಂದು ಪ್ರೊಸೆಸ್ ನ ನಾವು ಎಫಿಸಿ ಅಂತ ಕರಿತೀವಿ. ನೆಕ್ಸ್ಟ್, ಏನಕ್ಕೆ ಈ ಒಂದು ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಅಂತ ಅಂದ್ರೆ, ಇವಾಗ ಮಾರ್ಕೆಟ್ ಒಂದು ಅಪ್ ಟ್ರೆಂಡ್ ಅಲ್ಲೇ ಟ್ರಾವೆಲ್ ಆಗ್ತಾ ಇರುತ್ತೆ. ಎಲ್ಲ ರಿಟೇಲ್ ಟ್ರೇಡರ್ಸ್ ಒಂದು ಟ್ರೇಡ್ ನ ಮಾಡ್ತಾ ಇರ್ತಾರೆ, ಈವನ್ ರಿಟೇಲ್ ಟ್ರೇಡ್ ಬೈ ಸೆಲ್ ಮಾಡ್ತಾ ಇರ್ತಾರೆ. ಬಟ್ ಅಟ್ ಒನ್ ಪಾಯಿಂಟ್ ಸಡನ್ ಆಗಿ ಒಂದು ಇನ್ಸ್ಟಿಟ್ಯೂಷನಲ್ ಆರ್ಡರ್ಸ್ಗಳು ಬಲ್ಕ್ ಆಗಿ ಅಗ್ರೆಸಿವ್ ಆಗಿ ಪ್ಲೇಸ್ ಆಗ್ತವೆ. ನೀವೇ ಟ್ರೇಡ್ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡಿ, ನೀವು ಒಂದು ಹೈಯೆಸ್ಟ್ ಕ್ವಾಂಟಿಟಿನ ಹಾಕಿರ್ತೀರಾ. ಮಾರ್ಕೆಟ್ ಯಾವಾಗ ಒಂದು ಮೂಮೆಂಟ್ ಅಲ್ಲೇ ಒಂದೇ ಸತಿ ಪ್ರೈಸ್ ಮೂವ್ಮೆಂಟ್ ಆಗ್ತಾ ಇರುತ್ತೆ ಅವಾಗ ನೀವು ಹೈಯೆಸ್ಟ್ ಕ್ವಾಂಟಿಟಿ ಆದಾಗ ಎಲ್ಲ ಕ್ವಾಂಟಿಟಿಗಳು ಟ್ರೇಡ್ ಆಗಲ್ಲ. ಕೆಲವೊಂದು ಕ್ವಾಂಟಿಟಿಗಳು ನಿಮಗೆ ಇನ್ನ ಪೆಂಡಿಂಗ್ ಅಲ್ಲಿ ಇರುತ್ತೆ, ಅಂದ್ರೆ ಪೆಂಡಿಂಗ್ ಸ್ಟೇಟಸ್ ಅಲ್ಲಿ ಇರುತ್ತೆ. ಯಾವಾಗ ಮಾರ್ಕೆಟ್ ಅಪ್ ಟ್ರೆಂಡಿಗೆ ಹೋಗ್ತಾ ಮತ್ತೆ ನೆಕ್ಸ್ಟ್ ಟೈಮ್ ಬರುತ್ತೋ ಆ ಪ್ಲೇಸಿಗೆ ಬರುತ್ತೋ ಆ ಒಂದು ಟೈಮಲ್ಲಿ ಇನ್ ಮಿಕ್ಕಿರುವಂತ ಆರ್ಡರ್ಸ್ಗಳು ಪ್ಲೇಸ್ ಆಗುತ್ತೆ. ಸೊ ಇದರೊಳಗಡೆ ಮಾರ್ಕೆಟ್ ಒಂದು ಅಪ್ ಟ್ರೆಂಡ್ ಹೋಗ್ತಾ ಇರುತ್ತೆ, ಸಡನ್ ಆಗಿ ಒಂದು ಇನ್ಸ್ಟಿಟ್ಯೂಷನಲ್ ಟ್ರೇಡ್ ಆರ್ಡರ್ಸ್ಗಳು ಒಂದೇ ಸತಿ ಪ್ಲೇಸ್ ಆಗ್ತವೆ. ಅವರು ಒಂದು ಎಕ್ಸಾಂಪಲ್ ಒಂದು ಮೋರ್ ದೆನ್ ಒಂದು ಹೈಯೆಸ್ಟ್ ಕ್ವಾಂಟಿಟಿ ಆರ್ಡರ್ ಪ್ಲೇಸ್ 1000 ಕ್ವಾಂಟಿಟಿ ಅಥವಾ ಒಂದು 2000 3000 ಈ ತರ ಒಂದು ಕ್ವಾಂಟಿಟಿನ ಆರ್ಡರ್ ಪ್ಲೇಸ್ ಮಾಡಿರ್ತಾರೆ ಅನ್ಕೊಳ್ಳಿ. ಬಟ್ ಇಲ್ಲಾಗಿರೋದು ಎಕ್ಸಾಂಪಲ್ ಒಂದು 500 ಕ್ವಾಂಟಿಟಿ ಮಾತ್ರ ಒಂದು ಟ್ರೇಡ್ ಆಗಿರುತ್ತೆ. 1000 ಕ್ವಾಂಟಿಟಿಲಿ ಒಂದು 500 ಕ್ವಾಂಟಿಟಿ ಮಾತ್ರ ಟ್ರೇಡ್ ಆಗಿರುತ್ತೆ. ಮಿಕ್ಕಿರುವಂತಹ ಒಂದು 500 ಕ್ವಾಂಟಿಟಿ ಇನ್ನ ಪೆಂಡಿಂಗ್ ಸ್ಟೇಟಸ್ ಇರುತ್ತೆ. ಅವಾಗ ನೆಕ್ಸ್ಟ್ ಟೈಮ್ ಮಾರ್ಕೆಟ್ ಮತ್ತೆ ಈ ಮೂಮೆಂಟಿಗೆ ಬಂದಾಗ ಆ ಪೆಂಡಿಂಗ್ ಆರ್ಡರ್ಸ್ಗಳು ಮತ್ತೆ ಟ್ರಿಗರ್ ಆಗಿ ಮತ್ತೆ ಮಾರ್ಕೆಟ್ ಅಪ್ ಟ್ರೆಂಡಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಈ ಒಂದು ಟೈಮಲ್ಲಿ ನಾವು ಎಂಟ್ರಿ ಆಗಿ ಅವ್ರ ಜೊತೆ ಟ್ರಾವೆಲ್ ಮಾಡಿ ಎಕ್ಸಿಟ್ ಆಗ್ತೀವಿ. ಈ ಒಂದು ಗ್ಯಾಪ್ನ ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರಿತೀವಿ. ಪಾಯಿಂಟ್ 3, ಎಲ್ಲಾ ಫೇರ್ ವ್ಯಾಲ್ಯೂ ಗ್ಯಾಪ್ ನಿಮಗೆ ಒಂದು ವ್ಯಾಲಿಡ್ ಆಗಿರುತ್ತೆ. ಹೇಗೆ ಒಂದು ವ್ಯಾಲಿಡ್ ಫೇರ್ ವ್ಯಾಲ್ಯೂ ಗ್ಯಾಪ್ನ ಕಂಡುಹಿಡಿಯಬಹುದು ಅಂತ ನಾನು ನಿಮಗೆ ವಿತ್ ಎಕ್ಸಾಂಪಲ್ ತೋರಿಸ್ಬೇಕು ಅಂದ್ರೆ, ಸೊ ನೋಡ್ಬೋದು ಈ ಚಾರ್ಟ್ ಅಲ್ಲಿ ಮಾರ್ಕೆಟ್ ನಿಮಗೆ ಒಂದು ಅಪ್ ಟ್ರೆಂಡ್ ಟ್ರಾವೆಲ್ ಆಗ್ತಾ ಇರುತ್ತೆ. ಓಕೆ, ಅಪ್ ಟ್ರೆಂಡ್ ಟ್ರಾವೆಲ್ ಆಗಿದೆ. ಓಕೆ, ಅಪ್ ಟ್ರೆಂಡ್ ಟ್ರಾವೆಲ್ ಆಗಬೇಕಾದ್ರೆ ಸಡನ್ಲಿ ಒಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಅಂದ್ರೆ ಇಲ್ಲಿ ಒಂದು ಹೈಯೆಸ್ಟ್ ಕ್ವಾಂಟಿಟಿ ಟ್ರೇಡ್ ಆಗಿದೆ ಅಂತ ಅನ್ಕೋಬಹುದು. ನಾವು ಯಾವಾಗ ಒಂದು ಬಿಗ್ ಕ್ಯಾಂಡಲ್ಸ್ಗಳನ್ನ ನೋಡ್ತೀವಿ ಅಲ್ಲಿ ಇನ್ಸ್ಟಿಟ್ಯೂಷನಲ್ ಟ್ರೇಡ್ ಆರ್ಡರ್ಸ್ಗಳು ಪ್ಲೇಸ್ ಆಗಿದೆ ಮತ್ತೆ ಹಾಗೆ ಹೈಯೆಸ್ಟ್ ಕ್ವಾಂಟಿಟಿಯ ವಾಲ್ಯೂಮ್ಸ್ ಅಲ್ಲಿ ಪ್ಲೇಸ್ ಆಗಿದೆ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಈ ಒಂದು ಪ್ಲೇಸ್ ಅಲ್ಲಿ ಈ ಒಂದು ಕ್ಯಾಂಡಲ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಒಂದು ಹೈಯೆಸ್ಟ್ ವಾಲ್ಯೂಮ್ಸ್ ಪ್ಲೇಸ್ ಆಗಿದೆ ಅಂತ, ಆರ್ಡರ್ಸ್ ಪ್ಲೇಸ್ ಆಗಿದೆ ಅಂತ. ಬಟ್ ಈ ಒಂದು ಗ್ಯಾಪ್ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ, ಈ ಒಂದು ಗ್ಯಾಪ್ ಏನ್ ಹೇಳುತ್ತೆ ಅಂದ್ರೆ ಎಲ್ಲಾ ವಾಲ್ಯೂಮ್ಸ್ ಇಲ್ಲಿ ಟ್ರೇಡ್ ಆಗಿಲ್ಲ, ಇನ್ನ ಕೆಲವೊಂದು ಆರ್ಡರ್ಸ್ಗಳು ಪೆಂಡಿಂಗ್ ಸ್ಟೇಟಸ್ ಅಲ್ಲಿ ಇದೆ. ಬಿಕಾಸ್ ಮಾರ್ಕೆಟ್ ಒಂದು ಟ್ರೆಂಡ್ ಅಲ್ಲಿ ಹೋಗ್ತಾ ಇರುತ್ತೆ, ಸಡನ್ ಆಗಿ ಅಷ್ಟೊಂದು ವಾಲ್ಯೂಮ್ಸ್ ಇದು ಮಾಡಿದ ತಕ್ಷಣ ಅದು ಎಲ್ಲಾ ಆರ್ಡರ್ಸ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋ ಕೆಲವೊಂದು ಪೆಂಡಿಂಗ್ ಸ್ಟೇಟಸ್ ಅಲ್ಲಿ ಇರುತ್ತೆ. ಹಾಗೆ ಇನ್ನೊಂದು ಕನ್ಫರ್ಮೇಶನ್ ಅಂದ್ರೆ, ಇದು ಬಂದ್ಬಿಟ್ಟು ನಿಮ್ಗೆ ದ ಪ್ರೀವಿಯಸ್ ಸ್ವಿಂಗ್ ಹೈ ಆಗಿರುತ್ತೆ. ನೋಡ್ಬೋದು ಇಷ್ಟೊಳಗಡೆ ಪ್ರೀವಿಯಸ್ ಸ್ವಿಂಗ್ ಹೈ ಬಂದ್ಬಿಟ್ಟು ಇದಾಗಿರುತ್ತೆ, ಅದರದ್ದು ಪ್ರೀವಿಯಸ್ ಬಂದ್ಬಿಟ್ಟು ನಿಮ್ಗೆ ಇದಾಗಿರುತ್ತೆ. ಓಕೆನಾ? ಸೊ ಯಾವುದೇ ಒಂದು ಎಫಿಸಿ ನಿಮ್ಗೆ ಪವರ್ಫುಲ್ ಆಗಿರ್ಬೇಕು ಅಂದ್ರೆ ಅದು ಪ್ರೀವಿಯಸ್ ಸ್ವಿಂಗ್ ಹೈನ ಅಥವಾ ಸ್ವಿಂಗ್ ಲೋನ ಅದು ಬ್ರೇಕ್ ಮಾಡಿರ್ಬೇಕು. ಈ ಒಂದು ಟೈಮಲ್ಲೇ ಫಸ್ಟ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ, ಅದಾದ್ಮೇಲೆ ರ್ಯಾಲಿ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ, ಅದಾದ್ಮೇಲೆ ಒಂದು ಮತ್ತಿನ್ನೊಂದು ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಈ 2 ಕ್ಯಾಂಡಲ್ ನಡುವೆ ಒಂದು ಗ್ಯಾಪ್ ಕ್ರಿಯೇಟ್ ಆಗಿದೆ. ಸೊ ಬರೀ ನಮ್ಗೆ ಇಷ್ಟು ಕನ್ಫರ್ಮೇಶನ್ ಇದ್ರೆ ಸಾಲಲ್ಲ, ಪ್ರತಿ ಸತಿ ಅದು ದ ಪ್ರೀವಿಯಸ್ ಸ್ವಿಂಗ್ ಹೈ ಅಥವಾ ಸ್ವಿಂಗ್ ಲೋನ ಬ್ರೇಕ್ ಮಾಡ್ಬೇಕಾಗತ್ತೆ. ನೀವು ಬುಲ್ಲಿಶ್ ಎಫಿಸಿ ನೋಡ್ತೀರಾ ಅಂದ್ರೆ ಅದು ಪ್ರೀವಿಯಸ್ ಸ್ವಿಂಗ್ ಹೈನ ಬ್ರೇಕ್ ಮಾಡಿರಬೇಕಾಗತ್ತೆ. ಸ್ವಿಂಗ್ ಲೋ ನೋಡ್ತೀರಾ ಅಂದ್ರೆ ಪ್ರೀವಿಯಸ್ ಸ್ವಿಂಗ್ ಲೋನ ಬೇರಿಶ್
ಎಫ್ ಇ ಸಿ ನೋಡ್ತೀರಾ ಅಂದ್ರೆ ಪ್ರೀವಿಯಸ್ ಸ್ವಿಂಗ್ ಲೋನ ಅದು ಬ್ರೇಕ್ ಮಾಡಿರ್ಬೇಕಾಗತ್ತೆ. ಅದು ಯಾವಾಗ ಒಂದು ಪ್ರೀವಿಯಸ್ ಸ್ವಿಂಗ್ ಹೈ ಬ್ರೇಕ್ ಮಾಡುತ್ತೆ, ಆ ಪ್ರೀವಿಯಸ್ ಸ್ವಿಂಗ್ ಹೈ ರೆಸಿಸ್ಟೆಂಟ್ ಆಗಿರೋದು ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ಒಂದು ಪ್ರೀವಿಯಸ್ ಲೋನ ಬ್ರೇಕ್ ಮಾಡುತ್ತೆ, ಸಪೋರ್ಟ್ ಆಗಿರೋದು ರೆಸಿಸ್ಟೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಬುಲ್ಲಿಶ್ ಅಥವಾ ಬೇರಿಶ್ ಎಫ್ ಅಲ್ಲಿ ಒಂದು ಪ್ರೀವಿಯಸ್ ಹೈನ ಬ್ರೇಕ್ ಮಾಡಬೇಕು, ಹಾಗೆ ಪ್ರೀವಿಯಸ್ ಲೋನ ಬ್ರೇಕ್ ಮಾಡಿರಬೇಕು. ಈ ಒಂದು ಮೂಮೆಂಟ್ ಅಲ್ಲೇ ನಿಮಗೆ ಎಲ್ಲಾ ರೀತಿಯಾದಂತಹ ರೂಲ್ಸ್ಗಳು ಫಾಲೋ ಆಗಿದೆ. ಅಂದ್ರೆ ರ್ಯಾಲಿ ಕ್ಯಾಂಡ್ಲು ಮತ್ತೆ ಗ್ಯಾಪ್ ಕ್ರಿಯೇಟ್ ಆಗಿದೆ, ಹಾಗೆ ಪ್ರೀವಿಯಸ್ ಸ್ವಿಂಗ್ ಹೈನ ಇದು ಬ್ರೇಕ್ ಮಾಡಿದೆ. ಓಕೆನಾ? ಸೊ ಇವಾಗ ಓಕೆ ನೋಡ್ಬೋದು, ಮಾರ್ಕೆಟ್ ಡೌನ್ ಬಂದಿದೆ. ಈ ಒಂದು ಗ್ಯಾಪ್ ಅಲ್ಲೇ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ, ಅಂದ್ರೆ ಅದು ಬೇರಿಶ್ ಆಗಿರ್ಬೋದು ಅಥವಾ ಬುಲ್ಲಿಶ್ ಆಗಿರ್ಬೋದು. ಈ ಒಂದು ಗ್ಯಾಪ್ ಅಲ್ಲಿ ಅದು ಕ್ರಿಯೇಟ್ ಆಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಈ ಒಂದು ಝೋನ್ ಏನಿದೆ, ದ ಫಸ್ಟ್ ಲೈನ್ ಏನಿದೆ, ಇದನ್ನ ಈ ಒಂದು ಕ್ಯಾಂಡಲ್ ಬ್ರೇಕ್ ಮಾಡಿದೆ. ಮೀನ್ಸ್ ದ ಕ್ಯಾಂಡಲ್ ಓಪನ್ ಬಂದ್ಬಿಟ್ಟು ಈ ಒಂದು ದ ಥರ್ಡ್ ಕ್ಯಾಂಡಲ್ ಹಾರಿಜೆಂಟಲ್ ಲೈನ್ ಒಳಗಡೆ ಕ್ರಿಯೇಟ್ ಆಗಿದೆ, ಹಾಗೆ ಕ್ಲೋಸ್ ಬಂದ್ಬಿಟ್ಟು ಆ ಒಂದು ಹಾರಿಜೆಂಟಲ್ ಲೈನ್ ಮೇಲೆ ಕ್ರಿಯೇಟ್ ಆಗಿದೆ. ಓಕೆನಾ? ಸೊ ಈ ಟೈಮಲ್ಲೇ ನಮ್ಮ ಒಂದು ಎಂಟ್ರಿ ಏನಾಗಿರ್ಬೇಕು ಅಂದ್ರೆ, ಫಸ್ಟ್ ಆಫ್ ಆಲ್ ಒಂದು ಝೋನ್ ಕ್ರಿಯೇಟ್ ಆಯಿತು, ಒಂದು ಎಫ್ ಇ ಸಿ ಝೋನ್ ಕ್ರಿಯೇಟ್ ಆಯಿತು, ಪ್ರೀವಿಯಸ್ ಸ್ವಿಂಗ್ ಹೈನ ಬ್ರೇಕ್ ಮಾಡ್ತು. ಹಾಗೆ ನಾವು ಇವಾಗ ಎಂಟ್ರಿ ತಗೋಬೇಕು. ಎಲ್ಲ ಕ್ಲಿಯರ್ ಆಗಿದೆ, ಎಂಟ್ರಿ ತಗೋಬೇಕು. ನಾವು ಏನು ನೋಡಬೇಕು ಅಂದ್ರೆ, ಒಂದು ದ ಥರ್ಡ್ ಕ್ಯಾಂಡಲ್ ಹಾರಿಜೆಂಟಲ್ ಲೈನ್ ಒಳಗಡೆ ಈ ತರ ಒಂದು ಬುಲ್ಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗಿರಬೇಕು. ಅಂದ್ರೆ ಓಪನ್ ಆ ಒಂದು ಲೈನ್ ಕೆಳಗಡೆ ಕ್ರಿಯೇಟ್ ಆಗಿರೋದಕ್ಕೂ ಕ್ಲೋಸ್ ಆ ಲೈನ್ ಮೇಲೆ ಕ್ರಿಯೇಟ್ ಆಗಿರಬೇಕು. ಅಥವಾ ಒಂದು ಹ್ಯಾಮರ್ ಕ್ಯಾಂಡಲ್, ಅದು ಬೇರಿಶ್ ಹ್ಯಾಮರ್ ಆಗಿರ್ಬೋದು ಅಥವಾ ಬುಲ್ಲಿಶ್ ಹ್ಯಾಮರ್ ಆಗಿರ್ಬೋದು, ಅದು ಈ ತರ ಒಂದು ಆ ಲೈನ್ ಒಳಗಡೆ ಕ್ರಿಯೇಟ್ ಆಗಿ, ಮೀನ್ಸ್ ಆ ಒಂದು ಕ್ಯಾಂಡಲ್ ಲೋ ಈ ಒಂದು ಲೈನ್ ಒಳಗಡೆ ಇರಬೇಕು, ಮತ್ತೆ ಕ್ಲೋಸ್ ಈ ಒಂದು ಲೈನ್ ಮೇಲೆ ಲೈನ್ ಅಬೋ ಇರಬೇಕು. ಇಲ್ಲೇನಾಗಿದೆ, ಕ್ಯಾಂಡಲ್ ಓಪನ್ ಇಲ್ಲಾಗಿದೆ, ಹಾಗೆ ಕ್ಯಾಂಡಲ್ ಕ್ಲೋಸ್ ಇಲ್ಲಾಗಿದೆ. ಸೊ ಇದು ನಮ್ಮ ಎಲ್ಲಾ ಕ್ರೈಟೀರಿಯಾಗಳನ್ನು, ಅಂದ್ರೆ ನಾವು ಎಂಟ್ರಿ ತಗೊಳ್ಳುವ ಎಲ್ಲಾ ಕ್ರೈಟೀರಿಯಾಗಳನ್ನು ತಗೊಂಡಿದೆ. ಒಂದು ಝೋನ್ ಕ್ರಿಯೇಟ್ ಆದ ತಕ್ಷಣ ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಬಂದ ತಕ್ಷಣ ನಾವು ಅಗ್ರೆಸಿವ್ ಆಗಿ ಎಂಟ್ರಿ ಆಗೋದಲ್ಲ. ಈ ತರ ಒಂದು ಕನ್ಫರ್ಮೇಶನ್ ನಮಗೆ ಬೇಕಾಗುತ್ತೆ. ಸೊ ಈ ತರ ಒಂದು ಕ್ಯಾಂಡಲ್ ಕ್ರಿಯೇಟ್ ಆದ್ಮೇಲೆ ನಮ್ಮ ಒಂದು ಎಂಟ್ರಿ ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಕ್ಯಾಂಡಲ್ ಓಪನ್ ಆಗಿರುತ್ತೆ. ಅಂದ್ರೆ ಇದು ನಮ್ಮ, ಅಂದ್ರೆ ಈ ಒಂದು ಓಪನ್ ಬಂದ್ಬಿಟ್ಟು ನಮ್ಮ ಎಂಟ್ರಿ ಆಗಿರುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಸ್ಟಾಪ್ ಲಾಸ್. ಪ್ರತಿಯೊಬ್ಬರಿಗೂ ಸ್ಟಾಪ್ ಲಾಸ್ ಹೇಗಿಡಬೇಕು, ಟಾರ್ಗೆಟ್ ಎಷ್ಟು ಇಡಬೇಕು ಅನ್ನೋದ್ರಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ. ನಾನು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿಯೊಂದು ಎಫ್ ಇ ಒಂದು ಸಪ್ಲೈ ಅಥವಾ ಒಂದು ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆಗಿರುತ್ತೆ. ಮಾರ್ಕೆಟ್ ಎಲ್ಲಾ ಟೈಮಲ್ಲೂ ಈ ಒಂದು ಗ್ಯಾಪ್ ಅಲ್ಲೇ ಬಂದು ರಿವರ್ಸ್ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಮೋಸ್ಟ್ ಆಫ್ ದಿ ಟೈಮ್ ತಗೊಳುತ್ತೆ, ಬಟ್ ಮೋಸ್ಟ್ ಆಫ್ ದಿ ಟೈಮ್ ತಗೊಳ್ಳಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಎಲ್ಲಿ ತಗೊಳುತ್ತೆ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್, ಇವಾಗ ನಾವು ಈ ಗ್ಯಾಪ್ ಅಲ್ಲೇ ಒಂದು ಪೆಂಡಿಂಗ್ ಆರ್ಡರ್ಸ್ ಇದೆ ಅಂತ ಗೊತ್ತಾಗಿದೆ, ಬಟ್ ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ಗೊತ್ತಾಗಿಲ್ಲ. ಈವೇನ್ ಅದು ಪೆಂಡಿಂಗ್ ಆರ್ಡರ್ಸ್ ಇಲ್ಲಿರ್ಬೋದು ಅಥವಾ ಇಲ್ಲಿರ್ಬೋದು ಅಥವಾ ಇಲ್ಲಿರ್ಬೋದು. ಇಲ್ಲಿ ರಿವರ್ಸ್ ತಗೊಂಡಿದ್ರಿಂದ ನಮ್ಗೆ ಗೊತ್ತಾಗ್ತಿದೆ ಪೆಂಡಿಂಗ್ ಆರ್ಡರ್ಸ್ ಇಲ್ಲಿದೆ, ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ ಅಂತ. ಅಕಸ್ಮಾತ್ ಇಲ್ಲಿ ರಿವರ್ಸ್ ತಗೊಳ್ದೆ ಮಾರ್ಕೆಟ್ ವಾಪಸ್ ಬಂದಾಗ ನೆಕ್ಸ್ಟ್ ಟೈಮ್ ಅದು ಮತ್ತೆ ಎಲ್ಲಿಂದ ರಿವರ್ಸ್ ತಗೋಬಹುದು. ಒಟ್ಟಿನಲ್ಲಿ ಈ ಒಂದು ಪ್ಲೇಸ್ ಅಲ್ಲಿ ಎಲ್ಲೋ ಒಂದು ಮೂಮೆಂಟ್ ಅಲ್ಲೇ ಪೆಂಡಿಂಗ್ ಆರ್ಡರ್ಸ್ ಇದೆ. ಯಾವ ಒಂದು ಪ್ಲೇಸ್ ಅಲ್ಲಿ ಇದೆ ಅಂತ ನಾವು ಹೇಗೆ ಕನ್ಸಿಡರ್ ಮಾಡ್ಬೋದು? ಸೊ ಅದನ್ನ ನಾವು ಕನ್ಸಿಡರ್ ಮಾಡಕ್, ಅಂದ್ರೆ ಅದನ್ನ ನಾವು ಪರ್ಫೆಕ್ಟ್ ಆಗಿ ಕಂಡುಹಿಡಿಯಕ್ ಆಗಲ್ಲ. ಹಾಗಾಗಿ ನಮ್ಮ ಒಂದು ಸ್ಟಾಪ್ ಲಾಸ್ ಯಾವಾಗ್ಲೂ ದ ಫಸ್ಟ್ ಕ್ಯಾಂಡಲ್ ಲೋ ಆಗಿರ್ಬೇಕಾಗತ್ತೆ. ಅಂದ್ರೆ ಯಾವ್ದು ಎಫ್ ಇ ಸಿ ಕ್ರಿಯೇಟ್ ಆಗಿದೆ ಆ ಒಂದು ಕ್ಯಾಂಡಲ್ ಲೋ ನಮ್ಮ ಸ್ಟಾಪ್ ಲಾಸ್ ಆಗಿರ್ಬೇಕಾಗತ್ತೆ. ಏನಕ್ಕೆ ಅಂದ್ರೆ, ಎಕ್ಸಾಂಪಲ್, ಇಲ್ಲಿ ರಿವರ್ಸ್ ತಗೊಂಡಿದೆ, ಮಾರ್ಕೆಟ್ ಈಗ ಅಪ್ ಟ್ರೆಂಡ್ ಅಲ್ಲಿ ಹೋಗ್ತಿದೆ, ಅಕಸ್ಮಾತ್ ಹೋಗ್ಲಿಲ್ಲ, ಮತ್ತೆ ವಾಪಸ್ಸು ಮಾರ್ಕೆಟ್ ಇಲ್ಲಿಗೆ ಬಂತು. ಓಕೆನಾ? ಬಟ್ ಪೆಂಡಿಂಗ್ ಆರ್ಡರ್ಸ್ ಈ ಪ್ಲೇಸ್ ಅಲ್ಲಿ ಇತ್ತು ಅನ್ಕೊಳ್ಳಿ. ನಾವೇನಾದ್ರು ಸ್ಟಾಪ್ ಲಾಸ್ ನ ಈ ಒಂದು ಪ್ರೀವಿಯಸ್ ಕ್ಯಾಂಡಲ್ ಲೋ ಏನಾರು ಇಟ್ಟಿದ್ರೆ ನಮ್ಮ ಸ್ಟಾಪ್ ಲಾಸ್ ಅನ್ಕೊಂಡು ಅದು ಕ್ಲೋಸ್ ಆಗಿರೋದು. ಬಟ್ ಮಾರ್ಕೆಟ್ ರಿವರ್ಸ್ ಬಂದಾಗ ಮತ್ತೆ ಇಲ್ಲಿಂದ ಅದು ಅಪ್ ಟ್ರೆಂಡಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಅಂತ ಮೂಮೆಂಟ್ ಅಲ್ಲಿ ಏನಾಗುತ್ತೆ, ನಾವು ಸ್ಟಾಪ್ ಲಾಸ್ ಇದನ್ನ ಇಟ್ಟಾಗ ಆರ್ಡರ್ ಪ್ಲೇಸ್ ಆಗಿದ್ರು ಮತ್ತೆ ಮಾರ್ಕೆಟ್ ಇಲ್ಲಿ ಬಂದ್ಬಿಟ್ಟು ಅದು ಮತ್ತೆ ರಿವರ್ಸ್ ತಗೊಂಡು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ನಮ್ಮ ಒಂದು ಟ್ರೇಡಿಂಗ್ ಅಕ್ಯುರಸಿ ಜಾಸ್ತಿ ಇರುತ್ತೆ. ಇದನ್ನು ನಾವು ಡಿಮ್ಯಾಂಡ್ ಝೋನ್ ಅಂತ ಕರಿತೀವಿ. ಇಲ್ಲಿ ನಾವು ಒಂದು ಅಗ್ರೆಸಿವ್ ಎಂಟ್ರಿ ಕೊಟ್ಟರು ನಮ್ಮ ಒಂದು ಎಂಟ್ರಿ ಪರ್ಫೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಳೋಕೆ ನಾವು ಸ್ಟಾಪ್ ಲಾಸ್ನ ಸ್ವಲ್ಪ ಜಾಸ್ತಿ ಇಡಬೇಕಾಗತ್ತೆ. ಹಾಗೆ ನಮ್ಮ ಒಂದು ಟಾರ್ಗೆಟ್ ಬಂದ್ಬಿಟ್ಟು 1:2 ಆಗಿರಬೇಕು.
1:2 ಅಂದರೆ ಓಕೆ. ನಮ್ಮ ಎಂಟ್ರಿ ಯಾವುದು? ನೆಕ್ಸ್ಟ್ ಕ್ಯಾಂಡಲ್ ಓಪನ್ ಅಂದರೆ ಇದು ನಮ್ಮ ಎಂಟ್ರಿ. ನಮ್ಮ ಸ್ಟಾಪ್ ಲಾಸ್ ಇದು. ಸೊ 1:2 ಅಂದರೆ ಓಕೆ. ಸೊ ಇದು ನಮ್ಮ ಒಂದು ಸ್ಟಾಪ್ ಲಾಸ್ ಆಗಿರುತ್ತೆ, ಸಾರಿ ಟಾರ್ಗೆಟ್ ಆಗಿರುತ್ತೆ. ಓಕೆ. ಇಲ್ಲಿ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ನ ಕಾಪಾಡ್ಕೋಬೇಕು. ಅಂದರೆ ನಮ್ಮ ಒಂದು ರಿಸ್ಕ್ನ ನಾವು ಒಂದು ಟ್ರಯಲ್ ಮಾಡ್ತಾ ಹೋಗಬೇಕು. ಮಾರ್ಕೆಟು ಯಾವುದೇ ಮೂಮೆಂಟಲ್ಲೂ ಮತ್ತೆ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮ್ಮ ಒಂದು ಕ್ಯಾಪಿಟಲ್ ನಾವಿಲ್ಲಿ ಆಲ್ಮೋಸ್ಟ್ ಇಲ್ಲಿ ಬಂದ ತಕ್ಷಣ ನಾವು ಒಂದು ಪ್ರಾಫಿಟ್ ಮಾಡಿರ್ತೀವಿ. ಅಟ್ಲೀಸ್ಟ್ ಆ ಒಂದು ಪ್ರಾಫಿಟ್ನ ನಾವು ಸೇವ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಒಂದು ಸ್ಟಾಪ್ ಲಾಸ್ನ ನಾವು ಟ್ರಯಲ್ ಮಾಡಬೇಕು. ಅಂದರೆ ಇಲ್ಲಿರುವಂಥ ಸ್ಟಾಪ್ ಲಾಸ್ನ ನಾವು ಬ್ರೇಕ್ ಇವನ್ಗೆ ತೊಗೊಂಬಂದು ಇಡಬೇಕು. ಅಂದರೆ ಏನಾಗುತ್ತೆ ಅಂದರೆ ಅಕಸ್ಮಾತ್ ಮಾರ್ಕೆಟ್ ನಾವು ಅನ್ಕೊಳ್ದಂಗೆ ಹೋಗದೇ ಇದ್ರು ವಾಪಸ್ ಬಂದು ಸ್ಟಾಪ್ ಲಾಸ್ ಇಟ್ಟಾದರೂ ನಾವು 0 ಲಾಸಲ್ಲಿ ಇರ್ತೀವಿ. ಈ ಟ್ರೇಡಲ್ಲಿ ನಮಗೆ ಪ್ರಾಫಿಟ್ ಕೊಡದೇ ಇರ್ಬೋದು, ಬಟ್ ನಾವು ಒಂದು ಯಾವುದೇ ಮಾರ್ಕೆಟ್ ಯಾವುದೇ ಟೈಮಲ್ಲೂ ನಮಗೆ ಒಂದು ಮತ್ತೆ ಇನ್ನೊಂದು ಅವಕಾಶ ಕೊಡುತ್ತೆ. ನಾವು ನೆಕ್ಸ್ಟ್ ಟ್ರೇಡಲ್ಲಿ ಪ್ರಾಫಿಟ್ ಮಾಡ್ಬೋದು. ಬಟ್ ನಮ್ಮ ಒಂದು ಸ್ಟಾಪ್ ಲಾಸ್ನ ನಾವು ಯಾವಾಗಲೂ ಪ್ರೊಟೆಕ್ಟ್ ಮಾಡ್ತಾ ಹೋಗಬೇಕು. ಎಂಡ್ ಆಫ್ ದಿ ಡೇ ನಾವು 0 ಲಾಸ್ ಅಥವಾ ಅಟ್ಲೀಸ್ಟ್ 1% ಪ್ರಾಫಿಟ್ ನಾವು ಎಕ್ಸಿಟ್ ಆಗಬೇಕು ಅನ್ನೋದೇ ನಮ್ಮ ಒಂದು ಕಾನ್ಸೆಪ್ಟ್. ಸೊ ನಮ್ಮ ಒಂದು ಸ್ಟಾಪ್ ಲಾಸ್ನ ನಾವು ಇಲ್ಲಿ ಟ್ರಯಲ್ ಮಾಡ್ತೀವಿ. ಮಾರ್ಕೆಟ್ ಇಲ್ಲಿ ಎಕ್ಸಾಂಪಲ್ 1:1 ಅಲ್ಲಿ ಇದೆ ಅನ್ಕೊಳ್ಳಿ, 1:1ಗೆ ಬಂದಿದೆ. ಓಕೆ. ಇವಾಗ ಮತ್ತೆ ಮಾರ್ಕೆಟ್ ಏನಾಗಿದೆ 1:1.5 ಅಂದರೆ ನಾವು ಒಂದು 100 ರೂಪೀಸ್ ಲಾಸಲ್ಲೇ ಇರ್ತೀವಿ. ಅಂದರೆ ನಮಗೆ ಇವಾಗ 105 ರೂಪಾಯಿ ಪ್ರಾಫಿಟ್ ಕೊಟ್ಟಿದೆ ಅಂತ ಅನ್ಕೊಳ್ಳಿ. ಮತ್ತೆ ನಮ್ಮ ಒಂದು ಸ್ಟಾಪ್ ಲಾಸ್ನ ನಾವು ಇಲ್ಲಿಗೆ 1:1.5 ಇವಾಗಲೂ ಬಂದು ಅಕಸ್ಮಾತ್ ಸ್ಟಾಪ್ ಲಾಸ್ ಮಾರ್ಕೆಟ್ ನಾವು ಅನ್ಕೊಂಡೆ ಬಂದ್ಬಿಟ್ಟು ಸ್ಟಾಪ್ ಲಾಸ್ ಇಟ್ಟಾದ್ರು ನಾವು ಇವಾಗ ಪ್ರಾಫಿಟಲ್ಲಿ ಇರ್ತೀವಿ. ಬಿಫೋರ್ ಬ್ರೇಕ್ ಇವನ್ ಅಲ್ಲಿ ಇದ್ವಿ, 0 ಲಾಸ್ 0 ಪ್ರಾಫಿಟಲ್ಲಿ ಇದ್ವಿ. ಬಟ್ ಈ ಮೂಮೆಂಟಲ್ಲಿ ನಾವು ಇನ್ನು ಪ್ರಾಫಿಟಲ್ಲಿ ಇರ್ತೀವಿ. ಇವಾಗ ಓಕೆ. ಸೊ ನೋಡ್ಬೋದು ನಮ್ಮ ಒಂದು ಟಾರ್ಗೆಟ್ ರೀಚ್ ಆಗಿದೆ. ಅಕಸ್ಮಾತ್ ರೀಚ್ ಆಗಿಲ್ಲ ಅಂದಿದ್ರು ನಾವು ಪ್ರಾಫಿಟಲ್ಲಿ ಇರ್ತೀವಿ. ಬಿಕಾಸ್ ನಾವು ಸ್ಟಾಪ್ ಲಾಸ್ನ 1:1.5ಗೆ ಟ್ರಯಲ್ ಮಾಡಿದ್ವಿ. ಮಾರ್ಕೆಟ್ ಅಕಸ್ಮಾತ್ ಬಂದು ಸ್ಟಾಪ್ ಲಾಸ್ ಇಟ್ಟಾಗಿದ್ರು ನಾವು ಪ್ರಾಫಿಟಲ್ಲಿ ಎಕ್ಸಿಟ್ ಆಗ್ತಾ ಇದ್ವಿ. ಬಟ್ ಇಲ್ಲಿ ನಮ್ಮ ಒಂದು 1:2 ಟಾರ್ಗೆಟ್ ರೀಚ್ ಆಗಿದೆ. ನಾವು ಸಕ್ಸಸ್ಫುಲಿ ಈ ಟ್ರೇಡ್ನ ಕ್ಲೋಸ್ ಮಾಡಿದ್ವಿ. ಸೊ ನಾನು ಆಗಲೇ ಹೇಳಿದೆ ನಿಮಗೆ, ಮಾರ್ಕೆಟು ಆ ಒಂದು ಪ್ಲೇಸ್ಗೆ ಬಂದು ಮತ್ತೆ ನೆಕ್ಸ್ಟು ಆ ಒಂದು ಗ್ಯಾಪ್ನ ಫಿಲ್ ಮಾಡೋಕ್ಕಾಗದೆ ಮತ್ತೆ ನೆಕ್ಸ್ಟ್ ಟೈಮ್ ಮತ್ತೆ ಬಂದಾಗ ರಿವರ್ಸ್ ತೊಗೊಳುತ್ತೆ ಅಂತ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಓಕೆ, ನೋಡ್ಬೋದು ಇಲ್ಲಿ ಒಂದು ಪರ್ಫೆಕ್ಟ್ ಎಫ್ ಕ್ರಿಯೇಟ್ ಆಗಿದೆ. ನಾವು ಫಸ್ಟ್ ಕ್ಯಾಂಡಲ್ ಇದಕ್ಕೆ ಹಾಕೋಣ. ನಾವು ಎಫ್ ಯಾವಾಗಲೂ ಈ ಕ್ಯಾಂಡಲ್ಗೆ ಅಂತಲ್ಲ, ಯಾವುದು ಲೋ ಇರುತ್ತೆ ಪ್ರೀವಿಯಸ್ಲಿ ಯಾವುದೊಂದು ಗ್ಯಾಪ್ನ ಕ್ರಿಯೇಟ್ ಆಗೋದಕ್ಕೆ ಒಂದು ಮೇನ್ ಕಾಂಟ್ರಿಬ್ಯೂಟ್ ಮಾಡಿರುತ್ತೆ ಆ ಕ್ಯಾಂಡಲ್ಗೆ ಲೋಗೆ. ಹಾಗೆ ನೆಕ್ಸ್ಟ್ ಕ್ಯಾಂಡಲ್ ಇದಕ್ಕೆ ನಾವೊಂದು ಎಫ್ ಹಾರಿಜಾಂಟಲ್ ಲೈನ್ ಹಾಕೋಣ. ಇಲ್ಲಿ ನೋಡ್ಬೋದು ಏನಾಗಿದೆ ಅಂದರೆ ಇದು ಒಂದು ಫೇರ್ ವ್ಯಾಲಿ ಗ್ಯಾಪ್, ಇದೊಂದು ಎಫ್ ಓಕೆನಾ. ಈ ಒಂದು ಗ್ಯಾಪಲ್ಲಿ ನಿಮಗೆ ನಾವು ಅನ್ಕೊಂಡಂಗೆ ಏನಾಗಿದೆ, ಒಂದು ಬುಲ್ಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಸಾರಿ, ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಇದು ಪರ್ಫೆಕ್ಟ್ ಹ್ಯಾಮರ್ ಅಲ್ಲ, ಬಟ್ ಹ್ಯಾಮರ್ ಕ್ಯಾಂಡಲ್. ಬಿಕಾಸ್ ದ ಕ್ಯಾಂಡಲ್ ಹೈ ಈ ಒಂದು ಲೈನ್ ಮೇಲೆ ಅಬೋ ಕ್ರಿಯೇಟ್ ಆಗಿದೆ, ಆಗಲೇ ಕ್ಲೋಸ್ ಈ ಒಂದು ಕ್ಯಾಂಡಲ್ ಲೋ ಕ್ರಿಯೇಟ್ ಆಗಿದೆ. ನಮ್ಮ ಎಂಟ್ರಿ ಯಾವುದಾಗಿರುತ್ತೆ, ಇದಾಗಿರುತ್ತೆ. ಓಕೆನಾ, ಇದು ನಮ್ಮ ಎಂಟ್ರಿ ಆಗಿರುತ್ತೆ. ನಾವೇನಾದರೂ ಅಕಸ್ಮಾತ್ ರೆಗ್ಯುಲರ್ ಎಫ್ ಫಾಲೋ ಮಾಡೋರು ಸ್ಟಾಪ್ ಲಾಸ್ನ ಇದು ಇಟ್ಟಿದ್ದಿದ್ರೆ ನಮ್ಮ ಒಂದು ಸ್ಟಾಪ್ ಲಾಸ್ ಇಲ್ಲಿ ಹಿಟ್ ಆಗಿರೋದು. ಬಟ್ ಆಮೇಲೆ ಮಾರ್ಕೆಟ್ ಡೌನ್ ಆಗಿದೆ, ಸ್ಟಾಪ್ ಲಾಸ್ ಹಿಟ್ ಆಗಿರೋದು, ನಮ್ಮ ಒಂದು ಚಾನ್ಸಸ್ ಆಫ್ ದಿ ವಿನ್ನಿಂಗ್ ಕಡಿಮೆ ಆಗಿರೋದು. ನಾವು ಈ ಒಂದು ಸ್ಟಾಪ್ ಲಾಸ್ನ ಇಟ್ಟಿರೋದ್ರಿಂದ ಮಾರ್ಕೆಟ್ ವಾಪಸ್ ಬಂದು ಮತ್ತೆ ಈ ಒಂದು ಮೂಮೆಂಟಲ್ಲಿ ರಿವರ್ಸ್ ತೊಗೊಂಡು ಡೌನ್ ಸೈಡ್ ಹೋಗಿದೆ. ಸೊ ಈ ಒಂದು ರೀಸನ್ ನಾನು ಹೇಳ್ತಾ ಇರೋದು, ನಮ್ಮ ಒಂದು ಸ್ಟಾಪ್ ಲಾಸ್ ಯಾವಾಗಲೂ ದ ಫಸ್ಟ್ ಕ್ಯಾಂಡಲ್ ಹೈ ಇನ್ ಬೇರಿಶ್ ಎಫ್ ಫಸ್ಟ್ ಕ್ಯಾಂಡಲ್ ಲೋ ಇನ್ ಬುಲ್ಲಿಶ್ ಎಫ್ ಆಗಿದ್ರೆ ವಿನ್ನಿಂಗ್ ಆಫ್ ಪರ್ಸೆಂಟೇಜ್ ಹೌದು ನಿಮಗೆ ಸ್ಟಾಪ್ ಲಾಸ್ ತುಂಬ ದೊಡ್ಡದಾಗಿರುತ್ತೆ ಒಂದ್ಸತಿ ಇದಾದರೆ. ಬಟ್ ದ ವಿನ್ನಿಂಗ್ ಪರ್ಸೆಂಟೇಜ್ ನಮ್ಗೆ ಜಾಸ್ತಿ ಇರೋದ್ರಿಂದ 1:2 ನಾವು ಎಕ್ಸಿಟ್ ಆಗ್ತೀರಾ ಅಂದರೆ ನಾವು ಅಲ್ಲಿ ತನಕ ವೆಯ್ಟ್ ಮಾಡ್ಬೋದು. ಓಕೆ, ಸೊ ಈ ಒಂದು ಪ್ಲೇಸಲ್ಲಿ ನೋಡಿದ್ರೆ ಇಲ್ಲಿ ಎಫ್ ಈ ಒಂದು ಲೈನ್ಗೆ ಮತ್ತೆ ಬಿಟ್ವೀನ್ ಈ ಒಂದು ಲೈನ್ಗೆ ಒಂದು ಎಫ್ ಕ್ರಿಯೇಟ್ ಆಗಿದೆ. ಹಾಗೆ ಇದು ಬಂದ್ಬಿಟ್ಟು ನಿಮಗೆ ದ ಪ್ರೀವಿಯಸ್ ಸ್ವಿಂಗ್ ಹೈನ ಕ್ಲೀನ್ ಬ್ರೇಕ್ ಮಾಡಿದೆ. ಓಕೆನಾ, ಇದು ಒಂದು ವ್ಯಾಲಿಡ್ ಎಫ್ ಹಾಗೆ ಅಕಸ್ಮಾತ್ ಈ ಒಂದು ಎಫ್ ಏನಾದರೂ ಎಕ್ಸಾಂಪಲ್ ಇಲ್ಲೆಲ್ಲ ಕ್ರಿಯೇಟ್ ಆಗಿದೆ ಅಂದ್ಕೊಳ್ಳಿ.
ಇದನ್ನ ನೀವು ಎಫಿಸಿ ಅಂತ ಹೇಗೆ ಕನ್ಸಿಡರ್ ಮಾಡ್ತೀರಾ? ಏನಂತಂದ್ರೆ ಮಾರ್ಕೆಟ್ ಆಲ್ರೆಡಿ ತುಂಬಾ ಡೌನ್ ಬಂದ್ಬಿಟ್ಟಿದೆ. ಆ ಒಂದು ಮೂಮೆಂಟಲ್ಲಿ ಮತ್ತೆ ಅದು ಡೌನ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದು ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಇನ್ನ ಒಂದು ರೀತಿ ನಾವು ಹೇಗೆ ಇದು ವಾಲಿಡ್ ಎಫಿಸಿ ಅಥವಾ ಅಲ್ವಾ ಅಂತ ಕಂಡುಹಿಡಿಯೋದಂದ್ರೆ ನಾವು ಗ್ಯಾನ್ ಬಾಕ್ಸ್‌ನ ಯೂಸ್ ಮಾಡ್ಕೊಂಡು ಚೆಕ್ ಮಾಡ್ಬೋದು. ಗ್ಯಾನ್ ಬಾಕ್ಸಲ್ಲಿ ನೀವು ಫಸ್ಟ್ ಒಂದು ರೀಸೆಂಟ್ ಸ್ವಿಂಗ್ ಹೈ ಏನಿದೆ, ಎಕ್ಸಾಂಪಲ್ ಇದು ಅನ್ಕೊಳ್ಳಿ, ರೀಸೆಂಟ್ ಸ್ವಿಂಗ್ ಹೈ ಹಾಗೂ ಸ್ವಿಂಗ್ ಲೋಗೂ ಒಂದು ಮಾರ್ಕ್ ಮಾಡ್ಕೊಳ್ತೀರಾ. ಓಕೆನಾ? ಈ ಒಂದು ಸೆಟ್ಟಿಂಗ್ಸ್ ಎಲ್ಲ ನೀವು ಗ್ಯಾನ್ ಬಾಕ್ಸ್ ಸೆಟ್ಟಿಂಗ್ಸ್ ಬಂದರೆ ದ ಪ್ರೈಸ್ ಲೆವೆಲ್ಸ್ ಏನಿದೆ ನಿಮ್ಗೆ ಬೇಕಾಗಿರೋದು 0 ಲೆವೆಲ್, 0.5 ಲೆವೆಲ್ ಹಾಗೆ 1 ಲೆವೆಲ್. ಸೊ ಈ ಒಂದು 1, 2, 3 ಈ 3 ಲೆವೆಲ್ಸ್ ನಿಮ್ಗೆ ಬೇಕಾಗುತ್ತೆ ಸೆಟ್ಟಿಂಗ್ಸಲ್ಲಿ. ಇನ್ನೆಲ್ಲ ನೀವು ಅನ್ಚೆಕ್ ಮಾಡ್ಬೋದು. ಸೊ ಅದಾದಮೇಲೆ ಈ ಒಂದು ಸ್ವಿಂಗ್ ಹೈಗೆ ಮತ್ತು ಸ್ವಿಂಗ್ ಲೋಗೆ ನೀವು ಒಂದು ಮಾರ್ಕ್ ಮಾಡ್ಕೊಳ್ತೀರಾ. ಈ 0.5 ಏನಿದೆ, ಯಾವುದೇ ಒಂದು ಬೇರಿಶ್ ಎಫಿಸಿ ಕ್ರಿಯೇಟ್ ಆಗಬೇಕು ಅಂದರೆ ಅದು ಈ ಒಂದು 0.5 ಲೆವೆಲ್ ಮೇಲ್ಗಡೆ ಕ್ರಿಯೇಟ್ ಆಗಿರಬೇಕು. ಓಕೆನಾ? ಅಂದರೆ ಈ ಎಲ್ಲ ಒಂದು ಸೆಟ್ಟಿಂಗ್ಸ್ ಇರಬೇಕು. ಹಾಗೆ ಅದು ಈ 0.5 ಏನಿದೆ ಆ ಲೆವೆಲ್ ಮೇಲ್ಗಡೆ ಕ್ರಿಯೇಟ್ ಆಗಿರಬೇಕು. ಯಾವುದೇ ಒಂದು ಬುಲ್ಲಿಶ್ ಎಫಿಸಿ ಕ್ರಿಯೇಟ್ ಆಗಿರಬೇಕು ಅಂದರೆ ಅದು ಬಂದ್ಬಿಟ್ಟು ನಿಮಗೆ ಈ ಒಂದು 0.5 ಲೆವೆಲ್ ಒಳಗಡೆ ಕ್ರಿಯೇಟ್ ಆಗಿರಬೇಕು. ಸೊ ನೋಡ್ಬೋದು, ಇಲ್ಲಿ ಪ್ರಿವಿಯಸ್ ಸ್ವಿಂಗ್ ಹೈ ಬ್ರೇಕ್ ಮಾಡಿದೆ, ಹಾಗೆ ಒಂದು ರ್ಯಾಲಿ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ, ಗ್ಯಾಪ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಟೈಮ್ ಮಾರ್ಕೆಟ್ ಇಲ್ಲಿ ಬಂದಾಗ ನಿಮಗೆ ಒಂದು ರಿವರ್ಸಲ್ ತೊಗೊಂಡಿದೆ, ಹಾಗೆ 0.5 ಲೆವೆಲ್ ಮೇಲ್ಗಡೆ ಅದು ಕ್ರಿಯೇಟ್ ಆಗಿದೆ. ಸೊ ಈ ಎಲ್ಲ ಒಂದು ಕನ್ಫರ್ಮೇಷನ್ ಇಟ್ಕೊಂಡು ನೀವು ಒಂದು ವ್ಯಾಲಿಡ್ ಎಫಿಸಿ ಅಂತ ಕನ್ಸಿಡರ್ ಮಾಡ್ಕೋಬೋದು, ಹಾಗೆ ಅಕ್ಯುರಸಿನ ನೀವು ಇಂಪ್ರೂವ್ ಮಾಡ್ಕೋಬೋದು. ಇದನ್ನ ಸೇಮ್ ಟು ಸೇಮ್ ನಾವು ನಮ್ಮ ಒಂದು ಆಲ್ಗೋ ಟ್ರೇಡಿಂಗಲ್ಲೇ ಇಂಪ್ಲಿಮೆಂಟ್ ಮಾಡಿದ್ದೀವಿ. ನೋಡ್ಬೋದು, ಇದು ನಮ್ಮ ಒಂದು ಹಿಸ್ಟ್ರಿ. ಲಾಸ್ಟ್ 4 ಡೇಸಿಂದ ಈ ಒಂದು ಅಕೌಂಟಲ್ಲೇ ಮಾಡಿರುವಂಥ ಟ್ರೇಡ್ಗಳು. ಇದು ಒಂದು ಪ್ರತಿಯೊಂದು ಮೂಮೆಂಟಲ್ಲೂ ಸ್ಟಾಪ್ ಲಾಸ್ ಆಗಿ ಅದು ಪ್ರಾಫಿಟ್ ಆಗಿ ತೋರಿಸ್ತಿದೆ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಸ್ಟಾಪ್ ಲಾಸ್ ಟ್ರಯಲ್ ಆಗ್ತಾ ಹೋಗಿದೆ, ಅದು ಆ ಒಂದು ಪಾಯಿಂಟ್ಗೆ ಟ್ರಾವೆಲ್ ಆಗ್ತಾ ಆ ಒಂದು ಮೂಮೆಂಟಲ್ಲಿ ಎಕ್ಸಿಟ್ ಆಗಿದೆ. ಈ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದಾಗೆ ಎಲ್ಲ ಒಂದು ಏನು ರೂಲ್ಸ್ಗಳು ಇಲ್ಲಿ ಫಾಲೋ ಆಗಿದೆ. ಫಸ್ಟ್ ಒಂದು ರ್ಯಾಲಿ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ, ಹಾಗೆ ಅದು ಪ್ರೀವಿಯಸ್ 20 ಕ್ಯಾಂಡಲ್ಸ್ಗೆ ನಾನು ಕೊಟ್ಟಿದ್ದೀನಿ. ಅಂದರೆ ಈ ಪ್ರೀವಿಯಸ್ 20 ಕ್ಯಾಂಡಲ್ಸ್ ಏನಿದೆ ಆ ಒಂದು ಕ್ಯಾಂಡಲ್ಸ್ ಒಳಗಡೆ ಕ್ರಿಯೇಟ್ ಆಗಿರುವಂತಹ ಒಂದು ಸ್ವಿಂಗ್ ಹೈ ಅಥವಾ ಸ್ವಿಂಗ್ ಲೋನ ಕನ್ಸಿಡರ್ ಮಾಡಬೇಕು ಅಂತ ನಾನು ಕೊಟ್ಟಿದ್ದೀನಿ. ಈ ಒಂದು ಮೂಮೆಂಟಲ್ಲಿ ನೋಡ್ಬೋದು, ಇದು ಒಂದು ದ ಪ್ರೀವಿಯಸ್ ಸ್ವಿಂಗ್ ಹೈನ ಬ್ರೇಕ್ ಮಾಡಿದೆ. ಪ್ರೀವಿಯಸ್ ಸ್ವಿಂಗ್ ಹೈ ಬ್ರೇಕ್ ಮಾಡಿದೆ, ಇದನ್ನು ಬ್ರೇಕ್ ಮಾಡಿದೆ. ನೆಕ್ಸ್ಟು ಇದು ಥರ್ಡ್ ಕ್ಯಾಂಡಲ್ ಹೈ ಲೋ, ಹಾಗೆ ಫಸ್ಟ್ ಕ್ಯಾಂಡಲ್ ಲೋಗೆ ಇದು ಪರ್ಫೆಕ್ಟಾಗಿ ಒಂದು ಎಫಿಸಿ ಮಾರ್ಕ್ ಮಾಡ್ಕೊಂಡಿದೆ. ಹಾಗೆ ಇದು ಗ್ಯಾನ್ ಬಾಕ್ಸ್ದು 0.5 ಲೆವೆಲ್, ಆ ಒಂದು ಲೆವೆಲ್ ಕೆಳಗಡೆ ಕ್ರಿಯೇಟ್ ಆಗಿರೋದ್ರಿಂದ ಈ ಒಂದು ಎಫಿಸಿ ವ್ಯಾಲಿಡ್ ಅಂತ ನಮಗೆ ಇಲ್ಲಿ ತೋರಿಸಿದೆ. ನಮ್ಮ ಒಂದು ಸ್ಟಾಪ್ ಲಾಸ್ ಇದಾಗಿರುತ್ತೆ. ಓಕೆನಾ? ನಮ್ಮ ಒಂದು ಸ್ಟಾಪ್ ಲಾಸ್ ಇದಾಗಿರುತ್ತೆ. ಎಂಟ್ರಿ ಎಕ್ಸಿಟ್ ಬಂದು 1:2 ಎಕ್ಸಿಟ್ ಅಂದ್ರೂ ನಮಗೆ ಆಲ್ಮೋಸ್ಟ್ ಇಲ್ಲಿಂದ ತಗೊಳ್ತೀವಿ ಅಂದ್ರೂ ಇದು ನಮ್ಮ ಒಂದು ಟಾರ್ಗೆಟ್ ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ ಒಂದು ಪರ್ಫೆಕ್ಟ್ ಆಗಿ ಮಾರ್ಕೆಟ್ ರಿವರ್ಸ್ ಬಂದಿದೆ. ರಿವರ್ಸ್ ಬಂದು ಈ ಒಂದು ಮೂಮೆಂಟಲ್ಲಿ ಎಂಟ್ರಿ ತಗೊಂಡಿದೆ. ಓಕೆನಾ? ಸೊ ನಮ್ಮ ಎಂಟ್ರಿ ಬಂದ್ಬಿಟ್ಟು ಯಾವ್ದಾಗಿರುತ್ತೆ, ನೆಕ್ಸ್ಟ್ ಕ್ಯಾಂಡಲ್ ಓಪನ್ ಅಂದರೆ ಬುಲ್ಲಿಶ್ ಕ್ಯಾಂಡಲ್ ಲೆವೆಲ್ ಡೌನಲ್ಲಿ ಓಪನ್ ಆಗಿರೋ ನಮ್ಮ ಎಂಟ್ರಿ ಇದಾಗಿರುತ್ತೆ. ಎಂಟ್ರಿ ಇದಾಗಿದೆ, ಸ್ಟಾಪ್ ಲಾಸ್ ಇದು, ಮತ್ತು ನಮ್ಮ ಒಂದು 1:2 ನೀವು ಎಕ್ಸಿಟ್ ಆಗ್ತೀರಾ ಅಂದರೆ ಆಲ್ಮೋಸ್ಟ್ 1:2 ಇಲ್ಲಿಗೆ ಕೊಟ್ಟಿರುತ್ತೆ. ಸೊ ಹೀಗಾಗಿ ಈ ರೀತಿ ನೀವು ಈ ಆಲ್ಗೋ ಟ್ರೇಡಿಂಗ್ನ ಯೂಸ್ ಮಾಡ್ಕೊಂಡು ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದು. ನೀವು ಈ ಒಂದು ಎಫಿಸಿ ಆಲ್ಗೋ ಟ್ರೇಡಿಂಗ್ನ ಮಾಡ್ಕೊಂಡು ಕೂಡ ನೀವು ಟ್ರೇಡ್ ಮಾಡ್ಬೋದು. ನೀವು 1 ಮಿನಿಟ್ ಟೈಮ್ ಫ್ರೇಮ್ ಬರ್ತೀರಾ ಅಂದರೆ ಅಲ್ಲಿ ಕೂಡ ನಿಮಗೆ ಎಷ್ಟೊಂದು ಎಫಿಸಿ ಫಾರ್ಮ್ ಆಗ್ತಾ ಹೋಗುತ್ತೆ. 3 ಮಿನಿಟ್ಸ್ ಬರ್ತೀರಾ ಅಂದರೆ ಅಲ್ಲಿ ಕೂಡ ಟ್ರೇಡ್ ಮಾಡ್ಬೋದು. ನೀವು ಇಂಟ್ರಾಡೇ ಮಾಡ್ತೀರಾ ಅಂದರೆ 5 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ಗೆ ಹೋದರೆ ಅಲ್ಲೂ ಆಗುತ್ತೆ. ನೀವು 30 ಮಿನಿಟ್ಸ್ ಹೋದರೆ ನಿಮಗೆ ಸ್ವಿಂಗ್ ಆಗುತ್ತೆ, ಹಾಗೆ 1 ಅವರ್ಗೆ ಹೋದ್ರೂ ಸಿಗುತ್ತೆ. ಹಾಗೆ ಈವನ್ ನೀವು ಟೈಮ್ ಫ್ರೇಮ್ನ ಜಾಸ್ತಿ ಮಾಡ್ತಾ ಹೋದಷ್ಟು ನೀವು ಸ್ವಿಂಗ್ ಟ್ರೇಡರ್ ಆಗ್ತೀರಾ. ಟೈಮ್ ಫ್ರೇಮ್ನ ಕಡಿಮೆ ಮಾಡ್ತಾ ಬಂದಷ್ಟು ನೀವು ಇಂಟ್ರಾಡೇ ಟ್ರೇಡರ್ ಆಗ್ತೀರಾ. ನೀವು 1 ಮಿನಿಟ್ 3 ಮಿನಿಟ್ಸ್ ಒಳಗಡೆ ಬರ್ತೀರಾ ಅಂದರೆ ನೀವು ಸ್ಕ್ಯಾಲ್ಪಿಂಗ್ ಟ್ರೇಡ್ ಮಾಡ್ತೀರಾ. ಸೊ ಈ ಒಂದು ಎಫಿಸಿ ಬಂದ್ಬಿಟ್ಟು ಎಲ್ಲ ರೀತಿಯಾದಂಥ ಟ್ರೇಡಿಂಗ್ ಮಾಡೋದಕ್ಕೂ ಯೂಸ್ ಆಗುತ್ತೆ. ಇದು 24/7 ರನ್ ಆಗ್ತಾ ಇರುತ್ತೆ. ಹಾಗೆ ನಾವು ಇದಕ್ಕೆ ಕೆಲವೊಂದು ರೂಲ್ಸ್ಗಳು ಕೂಡ ಕೊಟ್ಟಿದ್ದೀವಿ. ಇವಾಗ ಕೆಲವೊಬ್ರಿಗೆ ಏನಾಗುತ್ತೆ, ಯಾವುದೇ ರೀತಿಯಾದಂತಹ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಂಡು ಟ್ರೇಡ್ ಮಾಡೋಕ್ಕಾಗ್ತಾರಲ್ಲ ಅಂಥವರು, ಸೊ ಅಂಥವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಈವನ್ ಟ್ರೇಡಿಂಗ್ ಬಗ್ಗೆ ಏನು ಎಲ್ಲಿ ಎಂಟ್ರಿ ತೊಗೊಳ್ಬೇಕು, ಎಲ್ಲಿ ಎಕ್ಸಿಟ್ ತೊಗೋಬೇಕು, ಯಾವುದೊಂದು ಸ್ಟಾಪ್ ಲಾಸ್ ಇಡಬೇಕು, ಮತ್ತು ಸ್ಟಾಪ್ ಲಾಸ್ನ ಪರ್ಫೆಕ್ಟಾಗಿ ಟ್ರಯಲ್ ಮಾಡೋಕ್ಕಾಗ್ತಾರಲ್ಲ. ಸೊ ಇಂಥವ್ರು ಎಂಥ ಹೊಸ ಟ್ರೇಡರ್ಸ್ ಆಗಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಆಗಿರ್ಬೋದು, ಅವ್ರಿಗೆ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗದೇ ಇರ್ಬೋದು. ಸೊ ಅಂಥವ್ರಿಗೆಲ್ಲ ಈ ಒಂದು ಆಲ್ಗೋ ಟ್ರೇಡಿಂಗ್ ಬೆಸ್ಟ್ ಆಗಿರುತ್ತೆ. ಇದು 24/7 ರನ್ ಆಗ್ತಾ ಇರುತ್ತೆ. ನೀವು ಯಾವುದೇ ರೀತಿಯಾದಂಥ ಸಿಸ್ಟಮ್ ಆನ್ ಮಾಡೋದಾಗಲಿ ಏನು ಮಾಡೋದಾಗಲಿ ನೆಸೆಸರಿ ಇರಲ್ಲ. ಒಂದ್ಸತಿ ಇದನ್ನು ನಿಮ್ಮ ಒಂದು ಚಾಟ್ಗೆ ಈ ಥರ ಒಂದು ಲೈಸೆನ್ಸ್ ಕೀ ಮತ್ತು ನಿಮ್ಮ ಅಕೌಂಟ್ ನಂಬರ್ ಮತ್ತು ಎಕ್ಸ್ಪೈರಿ ಡೇಟ್ ಹಾಕ್ಬಿಟ್ಟು ನೀವು ಪರ್ ಡೇ ಎಷ್ಟು ಟ್ರೇಡ್ ಮಾಡ್ತೀರಾ. ಎಕ್ಸಾಂಪಲ್ ನಾನು ಒಂದಿನ 5 ಟ್ರೇಡ್ ಮಾಡ್ತೀನಿ. ಹಾಗೆ ಫಾರೆಕ್ಸ್ಡಲ್ಲೇ ದ ಬೆಸ್ಟ್ ಟೈಮಿಂಗ್ ಬಂದ್ಬಿಟ್ಟು ನಿಮಗೆ ನ್ಯೂಯಾರ್ಕ್ ಮತ್ತು ಲಂಡನ್ದಾಗಿರುತ್ತೆ. ಅದು ನಿಮಗೆ 1:30
PM ಅಂದರೆ 1:30 IST PM ಟು 21:30 ಅಂದರೆ 9:30 PM ತನಕ ನಿಮಗೆ ಇರುತ್ತೆ. ಸೊ ಹಾಗಾಗಿ ನೀವು ಆ ಒಂದು ಸೆಷನಲ್ಲಿ ಮಾತ್ರ ಟ್ರೇಡ್ ಮಾಡಬೇಕು ಅಂದಾಗ ನೀವು ಈ ಒಂದು ಟೈಮಿಂಗ್ ಕೊಟ್ಟರೆ ಟ್ರೇಡಿಂಗ್ ಸ್ಟಾರ್ಟ್ ಟೈಮ್ ನೀವು ಆನ್ ಮಾಡಿಟ್ರು ಅದು 1:30 ತನಕ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಲ್ಲ. ಒಂದ್ಸತಿ 1:30 ಆದಮೇಲೆ ಯಾವುದೇ ಒಂದು ಝೋನ್ ಕ್ರಿಯೇಟ್ ಆದಮೇಲೆ ನಮ್ಮ ಒಂದು ಟ್ರೇಡಿಂಗ್ ಎಕ್ಸಿಕ್ಯೂಷನ್ಸ್ ಲಾಜಿಕ್ಸ್ ಮೆಟ್ ಆದಮೇಲೆ ಮಾತ್ರ ಅದು ಟ್ರೇಡ್ ಮಾಡುತ್ತೆ. ಹಾಗೆ 21:30 ಅದಾದಮೇಲೆ ಯಾವುದೇ ಒಂದು ಟ್ರೇಡ್ ಆದರೂ ಅದು ತೊಗೊಳ್ಳಲ್ಲ. ಸೊ ಈ ಒಂದು ಟೈಮಿಂದ ಈ ಒಂದು ಟೈಮ್ ಒಳಗಡೆ ಮಾತ್ರ ಅದು ಟ್ರೇಡ್ ಮಾಡುತ್ತೆ. ಹಾಗೆ ರಿಸ್ಕ್ ರಿವಾರ್ಡ್ ನೀವು ಇಲ್ಲಿ 1:2ಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ, 1:3 ಮಾಡ್ತೀರಾ, 1:1.5 ಮಾಡ್ತೀರಾ. ಸೊ ಇದನ್ನು ನೀವು ಸೆಟ್ ಮಾಡ್ತಾ ಹೋಗ್ಬೋದು. ಓಕೆನಾ. ನಾನಿಲ್ಲಿ ಆಲ್ಮೋಸ್ಟ್ ಯಾವಾಗಲೂ 2 ಅಂತ ಕೊಟ್ಟಿರ್ತೀನಿ. ಅಂದರೆ 1:2 ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ. ಹಾಗೆ ಟ್ರೇಡ್ ಲಾಟ್ ಸೈಜ್ ಅಂದರೆ ಯಾವ ಕ್ವಾಂಟಿಟಿ ಮಾಡ್ತೀರಾ ಅಂತ ನೀವು 0.01 ಮಾಡ್ತೀರಾ, 0.02 ಮಾಡ್ತೀರಾ, ಅಥವಾ 1 ಮಾಡ್ತೀರಾ, 0.05 ಮಾಡ್ತೀರಾ. ಸೊ ಈ ಥರ ಒಂದು ಕ್ವಾಂಟಿಟಿ ಲಾಟ್ ಸೈಜ್ ನೀವು ಇಲ್ಲಿ ಕೊಡ್ಬೋದು. ನಾವು ಇದರೊಳಗಡೆ ಒಂದು ಬೆಸ್ಟ್ ಆಗಿರುವಂತಹ ಲಾಜಿಕ್ ಕೂಡ ಅಪ್ಲೈ ಮಾಡಿದ್ದೀವಿ ರಿಸ್ಕ್ ಮ್ಯಾನೇಜ್ಮೆಂಟಿಗೆ. ಏನಂತ ಅಂದರೆ ಇವಾಗ ನೀವು ಎಂಟ್ರಿ ಆಗ್ತೀರಾ. ಎಕ್ಸಾಂಪಲ್ ಒಂದು 3004 ಇದಕ್ಕೆ 450ಗೆ ಎಂಟ್ರಿ ಆಗ್ತೀರಾ ಅಂದ್ಕೊಳ್ಳಿ. ಇದು ಎಂಟ್ರಿ ಪ್ರೈಸ್ ಅಂದ್ಕೊಳ್ಳಿ. ಎಂಟ್ರಿ ಪ್ರೈಸ್ ಓಕೆನಾ. 0.06 ಕ್ವಾಂಟಿಟಿಯಲ್ಲಿ ಎಂಟ್ರಿ ಆಗ್ತೀರಾ. ಮಾರ್ಕೆಟ್ ನಿಮಗೆ 1:1 ಕೊಡುತ್ತೆ. ಅಂದರೆ ನಿಮ್ಮ ಸ್ಟಾಪ್ ಲಾಸ್ ಮೇಲೆ 1:1 ಪ್ರಾಫಿಟ್ ಇದಾಗುತ್ತೆ. ಎಕ್ಸಾಂಪಲ್ ಇಂಟು ಡಿವೈಡ್ ಬೈ 100 ಪ್ಲಸ್ ಓಕೆ. ಮಾರ್ಕೆಟು ಈ ಒಂದು 3484ಗೆ ಏನು ಮೂವ್ ಆದ ತಕ್ಷಣ ನಿಮ್ಮ ಒಂದು ಸ್ಟಾಪ್ ಲಾಸ್ ಬಂದ್ಬಿಟ್ಟು ಎಕ್ಸಾಂಪಲ್ ಇದು 3445 ಅಂದ್ಕೊಳ್ಳಿ. ಆದ ತಕ್ಷಣ ನಿಮ್ಮ ಒಂದು ಸ್ಟಾಪ್ ಲಾಸು ಎಂಟ್ರಿ ಪ್ರೈಸ್ಗೆ ಬರುತ್ತೆ, 3450 ಬರುತ್ತೆ. ಹಾಗೆ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ನಿಮ್ಮ 0.06 ಕ್ವಾಂಟಿಟಿಲಿ 0.03 ಅಂದರೆ 50% ಆಫ್ ನಿಮ್ಮ ಒಂದು ಪ್ರಾಫಿಟ್ಟು ಎಕ್ಸಿಟ್ ಆಗುತ್ತೆ. ಓಕೆನಾ. ಅಂದರೆ ನೀವಿಲ್ಲಿ ಒಂದು $40 ಪ್ರಾಫಿಟ್ ಮಾಡಿರ್ತೀರಾ. ಓಕೆನಾ. $40 ಪ್ರಾಫಿಟ್ ಮಾಡಿರ್ತೀರಾ. ನಿಮ್ಮ ಒಂದು $20 ಇಲ್ಲಿಗೆ ಕ್ಲೋಸ್ ಆಗುತ್ತೆ. ಒಂದು ಸ್ಟಾಪ್ ಲಾಸ್ ಟ್ರಯಲ್ ಆಗಿ 1 ಬ್ರೇಕ್ ಇವನ್ ಬರುತ್ತೆ. ಹಾಗೆ $20 ಆಲ್ರೆಡಿ ನಿಮ್ಗೆ ಕ್ಲೋಸ್ ಆಗುತ್ತೆ. ಇನ್ನು ಮಿಕ್ಕಿರುವಂತಹ ಒಂದು $20 ನಿಮಗೆ ಅಂದರೆ ಮಿಕ್ಕಿರುವಂತಹ ಒಂದು 0.03 ಕ್ವಾಂಟಿಟಿ ಏನಾಗಿರುತ್ತೆ ಅದು ಮೂವ್ ಆಗ್ತಾ ಇರುತ್ತೆ ಅಂಟಿಲ್ ನಿಮ್ಮ ಒಂದು ಲಾಸ್ಟ್ ಟಾರ್ಗೆಟ್ ರೀಚ್ ಆಗುತ್ತೆ ಅಂತ. ಇದೇಂತಕ್ಕೆ ಮಾಡಿದ್ದೀವಿ ಅಂದರೆ ಎಂಡ್ ಆಫ್ ದಿ ಡೇ ಒಂದು 0 ಲಾಸಲ್ಲಿ ಎಕ್ಸಿಟ್ ಆಗಬೇಕು, ಅಥವಾ ಅಟ್ಲೀಸ್ಟ್ ಒಂದು 50% ಪ್ರಾಫಿಟಲ್ಲಿ ಎಕ್ಸಿಟ್ ಆಗಬೇಕು, ಇಲ್ಲ ಅಂದರೆ 1:2 ಎಕ್ಸಿಟ್ ಆಗಬೇಕು. ಮೋಸ್ಟ್ ಆಫ್ ದಿ ಟೈಮ್ ಪ್ರಾಫಿಟ್ ಸ್ಟಾಪ್ ಲಾಸ್ ಹಿಟ್ ಆಗ್ದಾಗಲೂ ಯಾವುದು ಮೂಮೆಂಟಲ್ಲಿ ನಿಮಗೆ ಸ್ಟಾಪ್ ಲಾಸ್ ಹಿಟ್ ಆಗಬೇಕು ಅಂದರೆ ನಿಮ್ಮ ಒಂದು ಎಂಟ್ರಿ ಬ್ಯಾಡ್ ಆಗಿದ್ದಾಗ ಮಾತ್ರ ಅದು ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿ ನೀವು ಲಾಸಲ್ಲೇ ಎಕ್ಸಿಟ್ ಆಗಬೇಕು. ಸೊ ಅಂಥ ಮೂಮೆಂಟಲ್ಲಿ ಮಾತ್ರ ಅದು ಇದಾಗುತ್ತೆ. ಇನ್ನು ಮುಖ್ಯ ಮೂಮೆಂಟಲ್ಲಿ ನೀವು 0 ಲಾಸ್ ಅಥವಾ 50% ಪ್ರಾಫಿಟಲ್ಲಿ ಇದ್ದೇ ಇರ್ತೀರಿ. ಸೊ ಆ ಒಂದು ಪ್ರೊಸೆಸ್ ಕೂಡ ನಾವಿಲ್ಲಿ ಆ್ಯಡ್ ಮಾಡಿದ್ದೀವಿ. ನಾನು ಇಲ್ಲಿ 0.02 ಕೊಡೋದ್ರಿಂದ 1:1 ಆದ ತಕ್ಷಣ 0.1 ಲಾಟ್ ಕ್ಲೋಸ್ ಆಗುತ್ತೆ. 1:2 ಆದ ತಕ್ಷಣ ಮಿಕ್ಕಿರುವಂತಹ 0.01 ಲಾಟು ಕ್ಲೋಸ್ ಆಗುತ್ತೆ. ಸೊ ಎಲ್ಲ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ನಾನು ಓಕೆ ಕೊಟ್ಟರೆ ನಿಮಗೆ ಅವತ್ತಿನ ದಿನ ಯಾವ ಒಂದು ಝೋನ್ ಕ್ರಿಯೇಟ್ ಆಗಿದೆ ಅಂತ ಹೇಳಿ ತೋರಿಸ್ಕೊಡ್ತಾ ಹೋಗುತ್ತೆ. ನೋಡ್ಬೋದು ಈ ಒಂದು ಝೋನ್ ಕ್ರಿಯೇಟ್ ಆಗಿದೆ. ಮಾರ್ಕೆಟ್ ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ಇಲ್ಲಿಂದ ರಿವರ್ಸ್ ತೊಗೊಂಡಿದೆ ಅಂಟಿಲ್ 1:1 ತನಕ ಇದಾಗಿದೆ. ಮಾರ್ಕೆಟ್ ಇಲ್ಲಿ ಬಂದ ತಕ್ಷಣ ನಿಮ್ಗೆ 1:1 ಅಂದರೆ 0.01 ಕ್ವಾಂಟಿಟಿ ಕ್ಲೋಸ್ ಆಗಿರುತ್ತೆ. ಇಲ್ಲಿ ಮಿಕ್ಕಿರುವಂಥ ಕ್ವಾಂಟಿಟಿ ಕ್ಲೋಸ್ ಆಗಿರುತ್ತೆ. ಸೊ ನಾನು ಪ್ರಿವಿಯಸ್ಲಿ ಹೇಳಿರುವ ಎಲ್ಲ ಒಂದು ಪಾಯಿಂಟ್ಸ್ಗಳು ಈ ಒಂದು ಆಲ್ಗೋ ಟ್ರೇಡಿಂಗಲ್ಲಿ ಆ್ಯಡ್ ಆಗಿದೆ. ಎಲ್ಲ ಇದು ಪ್ಯೂರ್ ಪ್ರೈಸ್ ಆಕ್ಷನ್ ಆಗಿರುತ್ತೆ. ನೀವು ಯಾವುದೇ ರೀತಿಯಾದಂಥ ಚಾರ್ಟ್ ನೋಡಿ FEGನ ಮಾರ್ಕ್ ಮಾಡ್ಕೊಂಡು ಎಲ್ಲಿ ಎಂಟ್ರಿ ತೊಗೋಬೇಕು, ಸ್ಟಾಪ್ ಲಾಸ್ನ ಹೇಗೆ ಟ್ರಯಲ್ ಮಾಡ್ಕೋಬೇಕು ಮ್ಯಾನ್ಯಲಿ ಮಾಡೋವಂಥ ಯಾವುದೇ ನೆಸೆಸರಿ ಇರಲ್ಲ. ನೀವು ಪ್ರೈಸ್ ಆಕ್ಷನ್ನ ನಿಜವಾಗ್ಲೂ ಬಿಲೀವ್ ಮಾಡ್ತೀರಾ, ಪ್ರೈಸ್ ಆಕ್ಷನ್ ನಿಜವಾಗ್ಲೂ ವರ್ಕ್ ಆಗುತ್ತೆ ಅಂತ ಅಂದರೆ ಅಂಥವ್ರಿಗೆ ಇದು ಬೆಸ್ಟ್ ಒಂದು ಆಲ್ಗೋ ಟ್ರೇಡಿಂಗ್ ಆಗಿರುತ್ತೆ, ಒಂದು ಬೆಸ್ಟ್ ಬಾಟ್ ಆಗಿರುತ್ತೆ. ನೀವೇನಾದ್ರು ಇಂಟ್ರೆಸ್ಟ್ ಇದ್ದರೆ, ನೀವೇನಾದ್ರು ಆಲ್ಗೋ ಟ್ರೇಡಿಂಗ್ ಮಾಡ್ತೀರಾ, ಇದ್ರ ಬಗ್ಗೆ ನೀವು ನನಗೆ 24/7 ನನ್ನ ಸಿಸ್ಟಮ್ ಮುಂದೆ ಕುತ್ಕೊಂಡು ಚೆಕ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ, ಆಟೋಮೆಟಿಕ್ ರನ್ ಆಗಬೇಕು ಅಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇದ್ರ ಬಗ್ಗೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರುವಂತಹ ನಮ್ಮ ಒಂದು ಕಾಂಟ್ಯಾಕ್ಟ್ ನಮಗೆ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಹಾಗೆ ನಮಗೆ ಇಮೇಲ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು.